ಇನ್ನು ವಕ್ಫ್ ಭೂಮಿ ಕುರಿತಾಗಿ ಚರ್ಚೆ ನಡೆದಿದ್ದಕ್ಕೆ ಸಚಿವ ಜಮೀರ್ ಅಹಮದ್ ಅವರು ಉತ್ತರ ಕೊಟ್ಟರು. ವಿಧಾನಸಭೆಯಲ್ಲಿ ತೀವ್ರ ಸದ್ದುಗದ್ದಲಕ್ಕೂ ಕೂಡ ಇದು ಕಾರಣ ಆಯಿತು. ಹೀಗಾಗಿ ವಕ್ಫ್ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ತೀವ್ರವಾಗ್ತಾ ಇದ್ದಂತೆ ಸಚಿವ ಜಮೀರ್ ಅಹಮದ್ ಉತ್ತರ ಕೊಟ್ಟಿದ್ದಾರೆ. ರೈತರಿಗೆ ನೋಟಿಸ್ ಕೊಟ್ಟಿದ್ರು ಅಂತ ಯತ್ನಾಳ್ ಅವರು ಕೂಡ ಹೇಳಿದ್ರು. ಆದರೆ ಆಗ ಕರೆದಂತಹ ಸಭೆಗೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ಬಂದಿರಲಿಲ್ಲ. ಖಬರಸ್ಥಾನಕ್ಕೆ ಅಂತ ಜಾಗ ತೆಗೆದುಕೊಂಡಿದ್ವಿ. 1.28 ಎಕರೆ ವಕ್ಫ್ ಭೂಮಿ ಇತ್ತು. 47,000 ಎಕರೆ ಒತ್ತುವರಿಯಾಗಿ ಹೋಯಿತು. 2.23.620 ಭೂ ಸುಧಾರಣಾ ಕಾಯ್ದೆಯಲ್ಲಿ ಹೋಯಿತು. 3,000 ಸರ್ಕಾರ ಕೂಡ ಸ್ವಾಧೀನ ಮಾಡಿಕೊಳ್ತು. ಉಳಿದಂತಹ 7,000 ಎಕರೆ 17,000 ಎಕರೆ ಜಮೀನು ಉಳಿದಿತ್ತು. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ವಕ್ಫ್ ಅದಾಲತ್ ಕೂಡ ನಾವು ಮಾಡಿದ್ವಿ. 1 ಇಂಚು ರೈತರ ಭೂಮಿಯನ್ನ ಪಡೆದುಕೊಂಡಿಲ್ಲ. ಸುಮ್ಮನೆ ನೀವು ವಿವಾದ ಮಾಡ್ತಾ ಇದ್ದೀರಿ ಅಂತ ಸಚಿವ ಜಮೀರ್ ಅಹಮದ್ ಕಿಡಿಕಾರಿದ್ದಾರೆ. ಬಿಜಾಪುರ ಬಂದಾದ್ಮೇಲೆ ಗೊಂದಲ ಸೃಷ್ಟಿಯಾಯಿತು. ಕಾರಣ ಅಂದರೆ ನಮ್ಮನೆ ಯತ್ನಾಳ್ ಅವರು ಅವ್ರಿಗೂ ಆಹ್ವಾನ ಕೊಟ್ಟಿದೆ. ನೀವು DC ಮೀಟಿಂಗ್ಗೆ ನೀವು ಬನ್ನಿ ಅಂತ. ಅವ್ರು ಯತ್ನಾಳ್ ಅವ್ರು ಬಂದಿಲ್ಲ. 3 ದಿನ ಆದಮೇಲೆ ಅವ್ರು ಗೊಂದಲ ಸೃಷ್ಟಿ ಮಾಡಿ ಈ ರೈತರ ಜಾಗ ಎಲ್ಲ ವಕ್ಫ್ ಬೋರ್ಡ್ ಅವ್ರು ತೊಗೊಂಡು ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆರೋಪನ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ. ನಾವು ಮಾಡಿರೋದು ಹಿನ್ನೆಲೆ ಏನಕ್ಕಂದರೆ ಸನ್ಮಾನ್ಯ ಅಧ್ಯಕ್ಷ ವಕ್ಫ್ ಅದಾಲತ್ ಮಾಡಿರೋದು ವಕ್ಫ್ ಆಸ್ತಿ ಟೋಟಲ್ ಇರೋದು 1,28,000 ಟೋಟಲ್ ವಕ್ಫ್ ಆಸ್ತಿ. ವಕ್ಫ್ ಆಸ್ತಿ ಇದು ಯಾವುದು 1,28,000 ಅಂದರೆ ದಾನಿಗಳು ದಾನ ಮಾಡಿರೋದು. ಇದು ಯಾವುದು 1 ಇಂಚು ಸರ್ಕಾರದ 1 ಇಂಚು ಜಾಗ ಇಲ್ಲ. 1 ಇಂಚು ನಾವು ಸರ್ಕಾರಿ ಜಾಗ ನಾವು ಯಾವುದು ವಕ್ಫ್ ಬೋರ್ಡ್ಗೆ ನಾವು ತಗೊಂಡಿಲ್ಲ. ಜಾಗ ಇಲ್ಲ. 1,28,000. 1,28,000ದಲ್ಲಿ ಕರ್ನಾಟಕ ಇಮಾಮ್ ಅಬಾಲಿಷನ್ ಲ್ಯಾಂಡಲ್ಲಿ 47,263 ಎಕರೆ ಹೋಯ್ತು. 47,263 ಎಕರೆ. ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಲ್ಲಿ 23,620 ಎಕರೆ ಹೋಯ್ತು. ಅದರಲ್ಲಿ ಸರ್ಕಾರಿ ಅಕ್ವೈರ್ ಮಾಡ್ಕೊಂಡಿರೋ ಪಬ್ಲಿಕ್ ಪರ್ಪಸ್ ಅಂತ ಹೇಳ್ಬಿಟ್ಟು ಒಂದು 3,000 ಚಿಲ್ಲರೆ 3,000 ಎಕರೆ ಸರ್ಕಾರ ಅವರು ಅಕ್ವೈರ್ ಮಾಡ್ಕೊಂಡು ಪಬ್ಲಿಕ್ ಪರ್ಪಸ್ ಅಂತ. ಇದು 17,969 ಎಕರೆ ಏನು ಪ್ರೈವೇಟರ್ ಎನ್ಕ್ರೋಚ್ ಮಾಡಿದ್ದಾರೆ. ಆ ಪ್ರೈವೇಟ್ ಎನ್ಕ್ರೋಚ್ ಮಾಡಿದ್ದಕ್ಕೆ ಹಿನ್ನೆಲೆಯಲ್ಲಿ ನಾನೇನು ಮಾಡಿದೆ, ಎಲ್ಲ ಕಡೆ ವಕ್ಫ್ ಅದಾಲತ್ ಮಾಡಬೇಕಂತ ವಕ್ಫ್ ಅದಾಲತ್ ಮಾಡಿರೋದು. ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಯಾರ್ದದು? ಯಾವುದು ಬೇರೆಯವ್ರದಿಲ್ಲ. 95% ಮುಸಲ್ಮಾನೇ ಇರೋದು. ವಕ್ಫ್ ವರ್ಸ್ ಮುಸಲ್ಮಾನೆ 95%. ಎಲ್ಲೋ 5% ಬೇರೆಯವರಿದ್ದಾರೆ. ನಾವು ಯಾವುದೂ ದೇವಸ್ಥಾನ ಆಸ್ತಿ ಆಗಲಿ ನಮ್ಮ ರೈತರದ್ದು ಇದ್ದಾಗಲಿ ನಾವು ತಗೊಳಕ್ಕೆ ನಮ್ಮ ಹಿನ್ನೆಲೆ ಇಲ್ಲ. ವಕ್ಫ್ ಅದಾಲತ್ ಮಾಡುವಾಗ ಬೆಲ್ಲ ಸಾರು ಬಂದಿದ್ರು. ಅವ್ರ ಮೀಟಿಂಗಲ್ಲಿ ಬೆಲ್ಲ ಸಾರು ಇದ್ರು. ಹಂಗೆ ಬಿಜಾಪುರಲ್ಲೂ ನಮ್ಮ ಮನೆ ಯತ್ನಾಳ್ ಅವ್ರಿಗೂ ಆಹ್ವಾನ ಕೊಟ್ಟಿದ್ರು. ಅವ್ರು ಬಂದಿರಲಿಲ್ಲ. ನೀವು ಯಾಕಲೆಲ್ಲ ನನ್ನ ಹೆಸರು ಇಡಾತಿರಲ್ಲ. ನಾ ಎದಕ್ ಬಂದಿದ್ನಿ ಅಂದ್ರೆ ಅಲ್ಲಿ ಐತಲ್ಲ ಏನೋ ನೀವು ನಿಮ್ಮಿಂದ ಮತ್ತೇನು ಅಂತ ಆಗ್ಬಾರ್ದಂತ ನೋಡಕ್ ಬಂದಿದ್ದೆ. ಆ ತರ ಹಾಗಾಗಿ ಎಲ್ಲ ರೈತರ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ಗೆ ತಗೊಂಡ್ಬಿಡ್ತಾವ್ರೆ. 2,000 ಎಕರೆ ಅಂತ ಯಾವ್ದು ಊರಲ್ಲಿ 2,000 ಎಕರೆ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ಈ ರಾಜ್ಯ ಜನಕ್ಕೆ ಗೊತ್ತಿದೆ. ಆಮೇಲೆ DC ಅವನೇ ಹೇಳಿಕೆ ಕೊಟ್ಟರು. ವಿಡಿಯೋ ಮುಖಾಂತರ DC ಅವರು ಹೇಳಿಕೆ ಕೊಟ್ಟರು. ಯತ್ನಾಳ್ ಅವ್ರು ಏನು ಆರೋಪ ಮಾಡ್ತಾವ್ರೆ ಆ ಥರ 2,000 ಎಕರೆ ಯಾವುದಿಲ್ಲ, ಬರೀ ವಕ್ಫ್ ಆಸ್ತಿ ಇರೋದು. ಅಲ್ಲಿ 11 ಎಕರೆನೇ ಇದೆ ಅಂತ ಅವ್ರು DC ಅವರೇನೆ ವಿಡಿಯೋ ಮುಖಾಂತರ ಅವ್ರಿಗೆ ವಿಡಿಯೋ ಮುಖಾಂತರ ಹೇಳಿದ್ದಾರೆ. ಅಲ್ಲಿ ಗೊಂದಲ ಸೃಷ್ಟಿ ಆಯಿತು. ಇದು ಪದ್ಧತಿ ಇವತ್ತಿಂದ ಇಲ್ಲ. ಈ ವಕ್ಫ್ ಅದಾಲತ್ ಮಾಡ್ಕೊಂಡು ಬರ್ತಾ ಇರೋದು, ಈ ನೋಟಿಸ್ಗಳು ಕೊಡ್ತಾ ಇರೋದು ಪದ್ಧತಿ ಇವತ್ತಿಂದ ಇಲ್ಲ, ಭಾಳ ಹಿಂದಿಂದ ಬರ್ತಾ ಇರೋದು. 60-70 ವರ್ಷದಿಂದನೂ ಈ ಪದ್ಧತಿ ಎಲ್ಲ ಸರ್ಕಾರದಲ್ಲಿ, ಜನತಾದಳ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ, BJP ಸರ್ಕಾರಲ್ಲೂ ನೋಟಿಸ್ ಕೊಟ್ಟಿದ್ದೀವಿ. ಈಗ BJP ಸರ್ಕಾರ ಇರುವಾಗ 2008ಇಂದ ಹಿಡ್ಕೊಂಡು 2013ವರೆಗೂ 1,100 ನೋಟಿಸ್ ಕೊಟ್ಟು ಖಾತಾಗಳು ಮಾಡಿದ್ದಾರೆ BJPದಲ್ಲಿ. ಬಿಜಾಪುರ ಬಂದಾದ್ಮೇಲೆ ಗೊಂದಲ ಸೃಷ್ಟಿಯಾಯಿತು. ಕಾರಣ ಅಂದರೆ ನಮ್ಮನೆ ಯತ್ನಾಳ್ ಅವರು ಅವ್ರಿಗೂ ಆಹ್ವಾನ ಕೊಟ್ಟಿದೆ. ನೀವು DC ಮೀಟಿಂಗ್ಗೆ ನೀವು ಬನ್ನಿ ಅಂತ.